ಹೇಳೋ. ಸಾರಿ ಪಾರ್ಥ. ನೀನು ಸಾರಿ ಅಂತ ಇದೆಯಾ? ಹೌದು ಪಾರ್ಥ, ನನ್ನಿಂದೇನೋ ತಪ್ಪಾಗೋಯ್ತು. ಕ್ಷಮಿಸಿ ಬುದ್ಧಿ ಹೇಳ್ಬೇಕಾದವ್ ನೀನೇ ತಾನೆ. ನಾನೀಗ ತಿದ್ಕೊಂಡಿದ್ದೀನಿ, ಅದಕ್ಕೆಗೂ ಸಾರಿ ಕೇಳಿದ್ದೀನಿ. ಪ್ಲೀಸ್ ನನ್ನ ಬಂದು ಕರ್ಕೊಂಡು ಹೋಗ್ತೀಯಾ? ಮತ್ತೇನೋ ಹೊಸ ಪ್ಲಾನ್ ಮಾಡ್ಕೊಂಡಿಲ್ಲ ತಾನೆ? ಪ್ರಾಮಿಸ್ ಇಲ್ಲ ಕಣೋ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಪ್ರಿಯಾ, ನಿನ್ನನ್ನು ನಾನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ನಂಬಿಕೆ ಇದ್ರೆ ತಾನೆ ಅಷ್ಟೊಂದು ಪ್ರೀತಿ ಬರೋಕ್ಕೆ ಸಾಧ್ಯ. ಹಾಗಾದ್ರೆ ಬರ್ತೀಯಾ ಕರ್ಕೊಂಡು ಹೋಗೋಕ್ಕೆ? ನಾಳೆನೇ ಬರ್ತೀನಿ. ನೀನೀಗ ಆರಾಮಾಗಿ ಮಲ್ಕೋ. ಓಕೆ, ಗುಡ್ ನೈಟ್. ಬಾಯ್. ಅಮ್ಮ, ಅಮ್ಮ, ಏನು? ನಿನ್ನ ಸೊಸೆ ತಪ್ಪೊಪ್ಕೊತಿದ್ದಾಳೆ. ಅವಳನ್ನ ಕರ್ಕೊಂಬರೋದಕ್ಕೆ ನಾಳೆನೇ ಹೋಗ್ಬೇಕಂತೆ. ಹೌದೇನೋ? ಪ್ರಿಯಾ ಬರ್ತಿದ್ದಾಳ? ಹೌದು. ಅಯ್ಯೋ ದೇವ್ರೆ, ಎಂತ ಒಳ್ಳೆ ಸುದ್ದಿ ಕೊಟ್ಟಿಯಪ್ಪ. ಪಾರ್ಥ, ಅಲ್ಲಿಗೆ ಹೋಗಿ ಏನಾದರೂ ಮಾತಾಡಿ ಎಡವಟ್ ಮಾಡಬೇಡ. ಅವಳು ಏನಾದರೂ ಒಂದು ಮಾತಂದ್ರೆ ಸಹಿಸ್ಕೊಂಡು ಕರ್ಕೊಂಡು ಬರೋ. ಅವಳು ಈ ಮನೆ ಮಹಾಲಕ್ಷ್ಮಿ ಕಣೋ. ಸರಿ, ನಾಳೆ ಬರ್ತಾನಂತೆ. ಗುಡ್. ಇದು ಒಳ್ಳೆ ಹೆಣ್ಣಿನ ಲಕ್ಷಣ ಅಂದ್ರೆ. ಅಮ್ಮ, ಈಗ ಸಮಾಧಾನನಾ? ಹೂನಪ್ಪ, ಸಕ್ಕರೆ ತುಪ್ಪ ತಿಂದಷ್ಟು ಸಂತೋಷ ಆಯ್ತು. ಪುಟ, ಸೋತೆ ಅಂತ ಫೀಲ್ ಮಾಡ್ಕೋಬೇಡ. ಇದರಿಂದ ಮುಂದೆ ನೀನು ಯಾವಾಗಲೂ ಸಂತೋಷವಾಗಿರ್ತೀಯ. ನಂದಿನಿ, ಪ್ರಿಯಾನ ಅವಳು ಮನೆಗೆ ಕಳಿಸೋದು, ಅವಳ ಕಷ್ಟ ಸುಖನ ವಿಚಾರಿಸ್ಕೊಳ್ಳೋ ಜವಾಬ್ದಾರಿ ನಿಮ್ದು. ನಿಮ್ಮ ಮನ್ಸು ಏನು ಹೇಳ್ತಾ ಇದೆ ಅಂತ ನಂಗೆ ಗೊತ್ತಾಯ್ತಮ್ಮ. ನಿಮ್ಮ ಮಗಳ ಬದುಕು ಎಲ್ಲಿ ದಿಕ್ ತಪ್ಪು ಹೋಗುತ್ತೋ ಅನ್ನೋ ಆತಂಕದಲ್ಲಿದ್ರಿ. ಈಗ ಮತ್ತೆ ಸರಿ ಹೋಯ್ತಲ್ಲ ಅನ್ನೋ ನೆಮ್ಮದಿ ನಿಮಗೆ. ಅದೇ ತಾನೇಮ್ಮ? ನಿಮ್ಮ ನೆಮ್ಮದಿಗೋಸ್ಕರನೇ ಅಮ್ಮ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಗುಡ್ ನೈಟ್ ಪ್ರಿಯಾ. ಏನಕ್ಕ ಇದ್ದಕ್ಕಿದ್ದಾಗ ಇಷ್ಟೊಂದು ಬದಲಾವಣೆ? ಅವಳೇ ಫೋನ್ ಮಾಡಿ ನನ್ನ ಕರಿತಾಳ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೀನೇನಾದ್ರೂ ಬುದ್ಧಿ ಹೇಳಿದ್ಯಾ? ಇದ್ರಲ್ಲಿ ನಾನು ಹೇಳೋದೇನೋ ಇದೆ. ಅವಳ ಗಂಡ ಎಷ್ಟು ಮುಖ್ಯ ಅಂತ ಅವಳಿಗೆ ಅರ್ಥ ಆಗಿದೆ. ನಿನ್ ಜೊತೆ ಹೊರಟಿದ್ದಾಳೆ ಅಷ್ಟೇ. ನಾನು ಹೊರಡ್ತಾ ಇಲ್ಲ. ನೀವೆಲ್ಲ ಸೇರಿ ಬಲವಂತ ಮಾಡಿ ನನ್ನ ಕಳಿಸ್ತಾ ಇದ್ದೀರಾ. ಅಯ್ಯೇ ವಕ್ರದುಂಡ, ಒಪ್ಪಂದನೋ ಬಲವಂತನೋ ನೀನು ಹೋಗ್ಲೇಬೇಕು. ಯಾಕೆಂದ್ರೆ ನೀನು ಅನ್ನ ಆರ್ಡ್ರ್ ಮಾಡೋನಲ್ಲಮ್ಮ, ಆರ್ಡ್ರು. ಆ ಕಿಶೋರ್ ಮಾತನ್ನ ನಾವು ವಿರೋಧ ಮಾಡೋಕ್ಕಾಗುತ್ತೇನೆ? ಅವನು ಇರು ಅಂದ್ರೆ ಇರಬೇಕು, ಹೋಗು ಅಂದ್ರೆ ಹೋಗ್ತಾ ಇರಬೇಕು. ಅದು ನೀನಾದ್ರೂ ಸರಿ, ನಾವಾದ್ರೂ ಸರಿ. ಅದ್ರಲ್ಲಿ ಹೋಗಿ ಅನುಭವಿಸೋದು ನಾನ್ ತಾನೆ. ನನ್ ತಲೆ ಕೆಡ್ತಾ ಇದೆ. ಆದ್ರೂ ಒಂಥರ ತಿಕ್ಕಲ್ ಬುದ್ಧಿ ಅಕ್ಕ ನೀನು ಆಗಿದ್ದು. ಎಂಥದೂ ಇಲ್ಲ. ಅತಿ ಪ್ರೀತಿ ಇದ್ ಕಡೆ ಹೀಗಾಗೋದು ಸಹಜ ಕಣೋ. ಅದನ್ನ ನೀನ್ ಅರ್ಥ ಮಾಡ್ಕೊಂಡು ಹೊಂದ್ಕೊಂಡು ಹೋಗ್ಬೇಕು. ಬರೀ ನಾನೇ ಯಾಕೆ ಹೊಂದ್ಕೋಬೇಕು? ಅವನೇ ನನ್ ಮಾತು ಕೇಳಲಿ. ನಿನ್ ಮಾತು ಕೇಳ್ದೆ ಇದ್ರೆ ನಾನ್ ಏನ್ ಮಾಡ್ಲಿ? ನಾನು ಹೊರಡ್ತಾ ಇದ್ದೀನಿ. ನೀವೆಲ್ಲ ಸೇರಿ ಬಲವಂತ ಮಾಡಿ ನನ್ನ ಕಳಿಸ್ತಾ ಇದ್ದೀರಾ. ನಾನ್ ಹೊರಡ್ತಾ ಇಲ್ಲ.
ಅಯ್ಯೋ ದಡ್ಡಿ, ನೀನನ್ನೇನು ಪರ್ಮನೆಂಟಾಗಿ ಅವ್ರ ಸೇವೆ ಮಾಡು ಅಂತ ಹೇಳ್ತಿದ್ದೀವ? ಸ್ವಲ್ಪ ದಿನ ನಾಟಕ ಮಾಡು. ಇದೆಲ್ಲ ಆ ಕಿಶೋರನ್ಗೋಸ್ಕರ ಕಣಮ್ಮ, ಕೆಲವು ದಿನ ಅಷ್ಟೇ. ಆಮೇಲೆ ನಿನ್ನ ಸಮಸ್ಯೆ, ನಮ್ಮ ಸಮಸ್ಯೆ, ಆ ನಂದಿನಿ ಸಮಸ್ಯೆ ಎಲ್ಲದಕ್ಕೂ ಮುಕ್ತಾಯ ಹಾಡ್ಬಿಡ್ತೀವಿ. ಅದು ಹೇಗೆ? ಪ್ರೀತಿಯಿಂದ. ಪ್ರೀತಿ ಒಂದಿದ್ರೆ ಸಾಕು ಕಣ, ಮಿಕ್ಕಿದ್ದೆಲ್ಲ ಲೆಕ್ಕಕ್ಕೆ ಬರಲ್ಲ. ನಿನ್ನನ್ನು ಪ್ರೀತಿಸೋ ಹೆಂಡ್ತಿನ ನೀನು ಪ್ರೀತಿಸ್ಲೇಬೇಕು, ಸುಖವಾಗಿ ಇಟ್ಕೊಳ್ಳೇಬೇಕು. ಗೊತ್ತಾಯ್ತಾ? ಹ್ಞೂ, ಆದರೂ ಮತ್ತೆ ರಾಗ ಎಳಿತಿದೀಯಲ್ಲೇ? ನಾನು ಹೇಳದ್ನಲ್ಲ, ಆದಷ್ಟು ಬೇಗ ನಿನ್ನ ಪಾರ್ಥನ್ನ ದೊಡ್ಡ ಬಂಗ್ಲೆಗೆ ಸೇರಿಸೋ ಜವಾಬ್ದಾರಿ ನಂದು. ಆ ಮನೆ ಜನಗಳನ್ನ ದೂರ ಮಾಡೋ ಜವಾಬ್ದಾರಿ ನಿಂದು. ಕಣಮ್ಮ ವಕ್ರತುಂಡ. ಏನು ನಡಿ, ಪಾರ್ಥ ಕೆಳಗೆ ಕಾಯ್ತಿದ್ದಾನೆ, ಹೋಗೋಣ ಬಾಮ್ಮ. ಇನ್ಮೇಲೆ ನೀವಿಬ್ರು ಸಂತೋಷವಾಗಿರ್ಬೇಕು, ಅಷ್ಟೇ ಕಣೋ ನಂಗೆ ಬೇಕಾಗಿರೋದು. ಪಾರ್ಥ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳಪ್ಪ. ಪ್ರಿಯಾ ಎಲ್ಲ ತಪ್ಪು ಒಪ್ಕೊಂಡು ನಿನ್ ಜೊತೆ ಬರ್ತಿದ್ದಾಳೆ. ತಪ್ಪು ಒಪ್ಕೊಂಡಿರೋದು ಯಾಕೆ ಹೇಳಿ? ನನ್ನ ಅಕ್ಕ ಕಾಲಿಟ್ಟುಗಳಿಗೆ, ಅದಕ್ಕೆ ನಿಮ್ಮ ಮಗಳಿಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದಿರೋದು. ಅರ್ಥ ಈಗ ಆ ಮಾತೆಲ್ಲ ಯಾಕೋ? ಪ್ರಿಯಾ, ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಮ್ಮ. ಆದಷ್ಟು ಬೇಗ ನಿನ್ನ ಗಂಡನ ಕರ್ಕೊಂಡು ಆ ಮುದುಕರ ಮನೆಯಿಂದ ಆಚೆ ಬಾಮ್ಮ. ಆದಷ್ಟು ಬೇಗ ನಮ್ಮ ಅಕ್ಕನಂತ ಒಂದು ಮಗಳನ್ನ ಎತ್ಕೊಡವ್ವ ವಕ್ರತುಂಡ. ಸಾರಿ, ನಿಮ್ಮ ಅಕ್ಕನಂತ ಮಗಳಲ್ಲ, ನನ್ನ ಅಕ್ಕನಂತ ಮಗಳು ಹುಟ್ಲಿ. ಅರ್ಥ ಸುಮ್ಮನೆ ಹೊರಡೋ. ಸುಮ್ಮನಿರಕ್ಕ, ನನಗನ್ಸದ್ದು ನಾನು ಹೇಳಿದೆ ಅಷ್ಟೇ. ಪ್ರಿಯಾ, ಅಕ್ಕನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡು. ಅಮ್ಮ. ನಾನಾ? ಅಯ್ಯೋ, ಅದೆಲ್ಲ ಏನು ಬೇಡಮ್ಮ. ಪಾರ್ಥ, ನಿಂದ ಅತಿ ಆಯ್ತು ಕಣೋ. ನೀನು ಸುಮ್ಮನಿರಕ್ಕ. ಪ್ರಿಯಾ, ನಿನಗೆ ನಿಜವಾಗ್ಲೂ ಪಶ್ಚಾತ್ತಾಪ ಆಗಿದೆ ಅಂತ ನಾನು ನಂಬೇಕಲ್ವಾ? ಹಾಗಿದ್ರೆ ಮೊದಲು ಅಕ್ಕನ ಕಾಲಿಗೆ ನಮಸ್ಕಾರ ಮಾಡು. ನಿನ್ನ ಹೊಟ್ಟೆಯಲ್ಲಿ ಭಾರತ ರತ್ನ ಹುಟ್ಲಮ್ಮ. ನಿಮ್ಮ ಅಣ್ಣನ ಮರಳು ಮಾಡಿದ್ದು ಅಲ್ಲದೆ ಅವನ ಮೂಲಕನೇ ನನ್ನ ಆಚೆ ಓಡಿಸ್ತಾ ಇದೆಯಾ? ಅದೇ ನಮ್ಮ ಅಣ್ಣನ ಕೈಯಿಂದ ನಿನ್ನ ಆಚೆ ತಳ್ಳು ಹೋಗಿ ನಾನು ಮಾಡೇ ಮಾಡ್ತೀನಿ. ಅಷ್ಟೇ ಅಲ್ಲ, ನಿಮ್ಮ ಅಪ್ಪ ಅಮ್ಮನ ನನ್ನ ಮನೆಯಿಂದ ಆಚೆ ಹಾಕ್ತೀನಿ. ನಾನು ಬರ್ತೀನಮ್ಮ, ಬರ್ತೀನಿ ಮಾವ. ಅಲ್ಲೇ ನಿಂತ್ಕೊಳ್ಳಿ. ಏನಮ್ಮ, ಅವಳೇನು ಮೊದಲನೇ ಸಲನ ಬರ್ತಾ ಇದ್ದಾಳೆ? ಅವಳ ಹೊಟ್ಟೆಲಿ ಹುಟ್ಟೋ ಮಗು ಮೊದಲನೇ ಸರಿ ತಾನೇ ಬರ್ತಾ ಇದೆ, ಅದಕ್ಕೋಸ್ಕರ ಏನಾದರೂ ಆರತಿ ಮಾಡಲೇಬೇಕು. ನೀವು ಸುಮ್ಮನೆ ನಿಂತ್ಕೊಳ್ಳಿ. ಆದಿ ಕಣ್ಣು, ಬೀದಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಕೇರಿ ಕಣ್ಣು ಎಲ್ಲ ಬಿಟ್ಟೋಗ್ಲಿ. ಬನ್ನಿ. ಪ್ರಿಯಾ, ಬಾಮ ಒಳಗೆ ಕೂತ್ಕೊಳ್ಳಮ್ಮ. ಪ್ರಿಯಾ, ಈಗ ನಿಜವಾಗ್ಲೂ ನಮ್ಮ ಮನೆಗೆ ಹೊಸ ಬೆಳಕು ಬಂದಾಗಾಯ್ತು. ನಿಮ್ಮ ಅತ್ತೆ ಅಂತೂ 16 ವರ್ಷದ ಹುಡುಗಿ ತರ ಓಡಾಡ್ತಾ ಇದ್ದಾಳೆ. ನೋಡಮ್ಮ ಪ್ರಿಯಾ, ನಿನಗೋಸ್ಕರ ಸ್ಪೆಷಲ್ ಆಗಿ ಜ್ಯೂಸ್ ಮಾಡ್ಕೊಂಡ್ ಬಂದಿದ್ದೀನಿ, ಕುಡಿ.
ಮೊದಲೇ ಹಿಡಿಯೋಕ್ಕಾಗಲ್ಲ ನಿನ್ನ. ಈಗ ಕೂರಿಸಿ ಬೇರೆ ಉಪಚಾರ ಮಾಡ್ತಿದ್ದಾರೆ. ಹಿರಿಯವ್ರು ಇಷ್ಟೆಲ್ಲ ಉಪಚಾರ ಮಾಡ್ತಿದ್ದಾರೆ, ಏನಾದರೂ ಹೇಳೆ. ನಾನೇನು ಹೇಳಲಿ, ನನಗಿದೆಲ್ಲ ಗೊತ್ತಾಗಲ್ಲ. ಓಹೋ, ಜಗಳ ಮಾಡೋಕೆ ಗೊತ್ತಾಗತ್ತಾ? ನಾನೆಲ್ಲ ಜಗಳ ಆಡೋದು, ಕಾಲ್ ಕೆರ್ಕೊಂಡು ಜಗಳ ಕಾಯೋದು ನೀನು. ಓ ರಾಮ ರಾಮ, ಲೋ ಪಾರ್ಥ, ನಿಮ್ಮಿಬ್ಬರಿಗೂ ಮದುವೆ ಆಗಿದೆ ಕಣ. ಮಕ್ಕಳಾಗೋ ಟೈಮ್ನಲ್ಲಿ ಇಬ್ರು ಮಕ್ಕಳ ತರ ಕಿತ್ತಾಡ್ತಾ ಇದ್ದೀರಪ್ಪ. ಅದನ್ನ ನನ್ಗಲ್ಲ, ನಿಮ್ ಮಗಂಗೆ ಹೇಳಿ. ನಾನ್ ಬೇಡ ಅಂತ ಕಳ್ಸಿದ್ದು ನಿಮ್ ಮಗನೇ ತಾನೆ. ಆಯ್ತು ಆಯ್ತು ಆಯ್ತು, ಇದುವರೆಗೂ ಆಡಿದ್ದು ಅಂದಿದ್ದು ಎಲ್ಲದಕ್ಕೂ ಊಪಿ ಊಪಿ ಊಪಿ. ಅದರ ಬಗ್ಗೆ ನೀನು ಮಾತಾಡಬೇಡ, ನಾವು ಮಾತಾಡಲ್ಲ. ಇನ್ಮೇಲೆ ಈ ಮನೆಯಲ್ಲಿ ನೀನ್ ಮಹಾರಾಣಿಯಾಗಿ ಆನಂದವಾಗಿ ನಗುತ್ತಾ ಇದ್ಬಿಟ್ರೆ ಸಾಕು, ಸರಿನಾ? ಕುಬೇರ ಮಹಾರಾಣಿ ತರ ಅಲ್ಲ ಕಣೋ, ರಾಜ್ಕುಮಾರಿ ತರ ನೋಡ್ಕೋತೀವಿ ಕಣಮ್ಮ. ಸರಿ. ಬರೀ ಇವಳು ಹೊಟ್ಟೆಲಿರೋ ಮಗು ಮಾತ್ರ ಮಗು ಅಲ್ಲ ರೀ, ಇವಳು ನಮ್ಗೆ ಮಗು ತರಾನೇ. ಹೌದು ಕಣೆ. ಲೋ ಪಾರ್ಥ, ಇನ್ನು ಮುಂದೆ ಈ ಜೋಡಿ ಮಕ್ಕಳನ್ನ ಜೋಪಾನವಾಗಿ ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ನನ್ನ ಆಸೆ ಈಡೇರಿಸಿದ್ರೆ ಈ ಮನೇಲಿ ನೀವು ಯಾರೂ ಇರೋದೇ ಇಲ್ಲ. ನಿಮ್ಗಳಿಗೋಸ್ಕರನೇ ತಾನೆ ಈ ನನ್ನ ಪಾತ ನನ್ನ ದೂರ ಮಾಡಿದ್ದು. ಈಗ ಈ ಮನೇನ ಛಿದ್ರ ಮಾಡಿ ನಿಮ್ಮನ್ನು ನಿಮ್ಮ ಮಗನಿಂದ ದೂರ ಮಾಡೋದೇ ನನ್ನ ಗುರಿ. ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ನನ್ನ ಗಂಡನ ನಿಮ್ಮಿಂದ ಬಿಡಿಸ್ಕೊಂಡು ಹೋಗೋವರೆಗೂ ನನಗೆ ನೆಮ್ಮದಿ ಇಲ್ಲ. ನೀವು ಕೆಲ್ಸಕ್ಕೆ ಹೋಗಿದ್ದೀರಾ ಅನ್ಕೊಂಡೆ. ಆರಾಮಾಗಿ ಟಿವಿ ನೋಡ್ತಾ ಇದ್ದೀರಾ. ಯಾವ ಕೆಲಸ? ಏನ್ ಹೀಗೆ ಕೇಳ್ತೀರಾ? ಆಫೀಸ್ ಕೆಲಸ. ಯಾವ ಕೆಲಸ? ಏನ್ ಹೀಗೆ ಕೇಳ್ತೀರಾ? ಆಫೀಸ್ ಕೆಲಸ. ಪಾಪ ನಿಮ್ಮ ಅಣ್ಣ ಒಬ್ಬರೇ ಎಲ್ಲ ನೋಡ್ಕೋಬೇಕಲ್ವಾ? ಜೊತೆಗೆ ನೀವು ಹೋಗಿ ನಿಮ್ಮ ಕೈಲಾದಷ್ಟು ಕೆಲಸ ಮಾಡಿ. ನಿಮ್ಮ ಅಣ್ಣಂಗೂ ಸಹಾಯ ಆಗತ್ತೆ. ತಮ್ಮ ಸಪೋರ್ಟಿಗಿದ್ದಾನೆ ಅಂತ ಅವ್ರಿಗೆ ಇನ್ನಷ್ಟು ಉತ್ಸಾಹ ಬರುತ್ತೆ ಅಲ್ವಾ? ಏನು ತಲೆ ಕೆಟ್ಟಿದೆ ನಿನಗೆ? ಕೆಲಸ ಮಾಡೋದು ಅದು ನಾನು. ಕಾಫಿ ಇಟ್ಟು ಕಸ ಮುಸ್ರೆ ಕೆಲಸ ಇದ್ರೆ ನೋಡೋಗು. ವಿಕಾಸ್, ಒಂದು ನಿಮಿಷ ನಿಂತ್ಕೊಳ್ಳಿ. ಎದ್ದು ನಿಂತ್ಕೊಳ್ಳಿ, ಹೇಳ್ತೀನಿ. ಯಾಕೆ? ಪ್ಲೀಸ್ ಎದ್ದು ನಿಂತ್ಕೊಳ್ಳಿ. ಎಲ್ಲ ಸರಿಯಾಗೇ ಇದೆ. ನಾನೆಲ್ಲ ನಿಮ್ಮ ಕೈ ಕಾಲು ಬಿದ್ದೋಗಿದೆ ಅನ್ಕೊಂಡೆ. ಏನಂದೆ? ಅಲ್ಲ, ಕೆಲಸ ಮಾಡಲ್ಲ ಅಂತೀರಾ, 3 ಹೊತ್ತು ಮನೇಲೆ ಒಳ್ಳೆ ಬೆಡ್ ಪೇಷಂಟ್ ತರ ಕೂತಿರ್ತೀರಾ. ಅದಕ್ಕೆ ಕೇಳಿದೆ. ಅದು ನನ್ನ ಇಷ್ಟ. ನಾನು ಇಲ್ಲ ಅಂದಿಲ್ಲ. ಈ ಮನೆ ಯಜಮಾನ ಇದಾರಲ್ಲ, ನನ್ನ ಗಂಡ, ಅವ್ರಿಗೆ ಕೆಲ್ಸಾನೇ ಊಟ, ಕೆಲ್ಸಾನೇ ತಿಂಡಿ. 3 ಹೊತ್ತು ಕೆಲಸದಲ್ಲೇ ಮುಳುಗಿರ್ತಾರೆ. ಆದ್ರೆ ನಿಮ್ಮಂಥವ್ರಿಗೆ ಮಾತ್ರ ತಿನ್ನೋದೇ ಕೆಲಸ, ಮಲ್ಗೋದೇ ಕೆಲಸ. ಪಾಪ ಎಷ್ಟು ಸ್ಟ್ರೈನ್ ಆಗತ್ತಲ್ವಾ? ಕಾಫಿ ಕುಡೀರಿ ವಿಕಾಸ್, ತಣ್ಣಗಾಗೋಗುತ್ತೆ. ಅಂದ್ರೆ ನನ್ನನ್ನು ಇಂಡೈರೆಕ್ಟ್ ಆಗಿ ಸೋಂಬೇರಿ ಅಂತ ಇದೆಯಾ? ನೇರವಾಗಿ ಹೇಳಿದ್ರು ಏನ್ ತಪ್ಪು? ನೀವು ಸೋಂಬೇರಿನ ತಾನೆ? ಏಯ್, ಜಾಸ್ತಿ ಮಾತಾಡ್ತಾ ಇದೆಯಾ?
ಸುಳ್ಳೇನು ಹೇಳ್ತಿಲ್ವಲ್ಲ. ನಿಮ್ಮಣ್ಣ ಗಾಣದೆತ್ತಿನ ಥರ ದುಡಿತಾರೆ, ನೀವು ಕೊಟ್ಟಿಗೆ ಎಮ್ಮೆ ಥರ ತಿಂದು ತಿಂದು ಬಿದ್ಕೋತೀರ. ಇದು ನಿಮ್ಗೆ ಚಂದ ಅನ್ಸತ್ತಾ? ಏಯ್, ನೀನು ಯಾವಳೆ ಅದನ್ನೆಲ್ಲ ಕೇಳಕ್ಕೆ? ಇಲ್ಲಿವರೆಗೂ ನಮ್ಮ ಅಣ್ಣನೇ ಕೇಳಿಲ್ಲ. ಅವರು ದೇವತಾ ಮನುಷ್ಯ ಅನ್ನೋದಿಲ್ಲ. ನಾನ್ ಕೆಟ್ಟೋಳು, ರಾಕ್ಷಸಿ ಅಂತ ನೀವೇ ಹೇಳ್ತಿರ್ತೀರಲ್ಲ, ಸುಮ್ಮನಿರಕ್ಕಾಗತ್ತಾ? ಪ್ರಾಣಿಗಳು ಕೂಡ ತಾವು ತಿಂದಿದ್ದನ್ನ ಅರಗಿಸ್ಕೊಳ್ಳಕ್ಕೆ ಒಂದಿಷ್ಟು ಶ್ರಮ ಪಡ್ತವೆ. ನೀವಷ್ಟು ಮಾಡಲ್ವಲ್ಲ ವಿಕಾಸ್. ಹೀಗಾದ್ರೆ ನಿಮ್ಮ ಆರೋಗ್ಯದ ಗತಿ ಏನು? ಅಂದ್ರೆ ನನ್ನನ್ನು ಪ್ರಾಣಿಗಿಂತ ಕಡೆ ಅಂತಿದ್ದೇನೆ? ನಿಮ್ ಬಗ್ಗೆ ನೀವೇ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ವಿಕಾಸ್. ಅದಕ್ಕೆ ಹೇಳ್ತಾ ಇರೋದು, ಇನ್ಮೇಲಾದ್ರೂ ಮನುಷ್ಯರ ಥರ ನಡ್ಕೊಳ್ಳಿ. ನೀವು ತಿಂದಿದ್ದನ್ನ ಅರಗಿಸ್ಕೊಳ್ಳಕ್ಕಾದ್ರೂ ಒಂದಿಷ್ಟು ಕೆಲಸ ಅಂತ ಮಾಡಿ. ಅದನ್ನೆಲ್ಲ ಹೇಳಕ್ ನೀನ್ ಯಾರೇ? ಆಫ್ಟರ್ ಆಲ್ ನಮ್ಮನೆ ಅನ್ನಕ್ಕೋಸ್ಕರ ಬಂದು ಬಿದ್ದಿರೋ ಬಿಕ್ಕಾರಿ ಹೆಂಗಸು ನೀನು. ನಿನ್ನಂತ ಭಿಕ್ಷಿದವ್ರ ಹತ್ರ ಅಡ್ವೈಸ್ ಮಾಡಿಸ್ಕೊಳ್ಳೋ ದರ್ದು ನನಗಿಲ್ಲ. ಭಿಕ್ಷದವ್ರ ಹೆಸರೆಲ್ಲ ನೀವ್ಯಾಕೆ ಎತ್ತೀರಾ ವಿಕಾಸ್? ನಿನ್ನಂತ ಭಿಕ್ಷಿದವ್ರ ಹತ್ರ ಅಡ್ವೈಸ್ ಮಾಡಿಸ್ಕೊಳ್ಳೋ ದರ್ದು ನನಗಿಲ್ಲ. ಭಿಕ್ಷದವ್ರ ಹೆಸರೆಲ್ಲ ನೀವ್ಯಾಕೆ ಎತ್ತೀರಾ ವಿಕಾಸ್? ಅವರು ಕೂಡ ತಮಗ್ ಬೇಕಾದನ್ನ ಬೇಡ್ಕೊಂಡು ತಿಂತಾರೆ. ಆದ್ರೆ ನೀವು ಕೇಳ್ದೇನೆ ನಿಮಗ್ ಬೇಕಾದನ್ನೆಲ್ಲ ಅನುಭವಿಸ್ತಿದ್ದೀರಲ್ಲ, ನೀವು ಅವ್ರಿಗಿಂತ ಕಡೆ ಅನ್ಸಲ್ವಾ? ತುಂಬಾ ಕೆರಳಿಸ್ತಾ ಇದೆಯಾ? ಸುಮ್ಮನೆ ಹೋಗೋ, ಇಲ್ಲಾಂದ್ರೆ ಕತ್ತರಿಸಾಕ್ಬಿಡ್ತೀನಿ. ನನ್ನ ಆಯುಸ್ ಗಟ್ಟಿ ಇರೋದಕ್ಕೆ ವಿಕಾಸ್ ನಾನು ವಾಪಸ್ ಬಂದಿರೋದು. ನನ್ನಂಥ ಒಂದು ಹೆಣ್ಣಿನ ಹತ್ರ ಅನ್ನಿಸ್ಕೊಂಡು ಬದುಕೋ ಹಣೆ ಬರಹ ಯಾಕೆ? ಸುಮ್ಮನೆ ಕೆಲ್ಸಕ್ಕೆ ಹೊರಡಿ. ಇಲ್ಲ ಅಂದ್ರೆ ಮನೆ ಕಸ ಗುಡ್ಸೋಳಿಗೆ ಸಿಗೋ ಮರ್ಯಾದೆನೂ ನಿಮಗೆ ಸಿಗಲ್ಲ. ಕಾಫಿ ಕುಡೀರಿ, ತಣ್ಣಗಾಗತ್ತೆ. ಗೋಡೆ ಬಿಡಪ್ಪ, ನೀ ಎಷ್ಟೇ ಗುದ್ದಿದ್ರು ಅದು ಬಿದ್ದು ಹಾಕಿಲ್ಲ. ವಕ್ರದುಂಡ. ವಿಕಾಸ್, ನನ್ನ ಕಂದ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋ.